ಯಾವ್ಯಾವ ರೀತಿಯಾಗಿ ಓದುತ್ತಿರುವಂಥ ಆಸ್ಪಿರೆಂಟ್ಸ್ಗಳಿಗೆ ಮೋಸ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ? ನೋಡಿ, ಒಂದು ಕಡೆ ಸರ್ಕಾರ ದಿನೇ ದಿನೇ ನೇಮಕಾತಿಗಳ ವಿಷಯದಲ್ಲಿ ನಿನ್ನೆ ಒಂದು ದಿನ ಬಿಟ್ಟು ಹಿಂದೆ 2 ದಿನದಲ್ಲಿ ಅಂತ ಹೇಳಿತ್ತು. 2 ದಿನ ಇದ್ದಿದ್ದು ಇವತ್ತು ಮತ್ತೆ ಒಂದು ವಾರ ಅಂತ ಹೇಳ್ತಾ ಇದ್ದಾರೆ. ಸೊ ಇನ್ನು 15 ದಿನ 20 ದಿನ ಹಿಂಗೆ ಹೇಳ್ಕೊಂಡು ಹೋಗೋದು. ಇನ್ನೊಂದು ಕಡೆ ಕೋಚಿಂಗ್ ಸೆಂಟರ್ ಅವರು ಕೂಡ ನೋಡಿ, ದಯವಿಟ್ಟು ನಾನು ಮನವಿ ಮಾಡ್ಕೊಳ್ತೀನಿ, ತುಂಬ ನೊಂದು ಬೆಂದಿರುವಂಥ ಆಸ್ಪಿರೆಂಟ್ಸ್ ನಮ್ಮ ಸ್ಟೇಟಲ್ಲಿದ್ದಾರೆ. ಯಾಕೆ ಅಂತಂದರೆ ಈಗಾಗಲೇ ಹಲವಾರು ವರ್ಷಗಳಿಂದ ನೇಮಕಾತಿಗಳಾಗದೆ ತುಂಬ ಸಫರ್ ಆಗಿದ್ದಾರೆ. ಸೊ ದಯವಿಟ್ಟು ಫಾಲ್ಸ್ ಹೋಪನ್ನು ಅವರಿಗೆ ಕ್ರಿಯೇಟ್ ಮಾಡೋಕ್ಕೆ ಹೋಗಬೇಡಿ. ಇನ್ನೊಂದು ವಾರದಲ್ಲಾಗುತ್ತೆ, ಅಷ್ಟು ಸಾವಿರ ಆಗುತ್ತೆ, 600 PSI ನೇಮಕಾತಿಗೆ ಇಲ್ಲ, ಹುದ್ದೆಗಳೇ ಇಲ್ಲ, ಅಲ್ಲಿ ವೇಕೆನ್ಸೀಸೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅಂತಂದರೆ, ಮತ್ತು ನೀವು ಕೋರ್ಸ್ಗಳ ಮೇಲೆ ಕೆಲವೊಬ್ಬರು ಕೋರ್ಸ್ಗಳನ್ನ ಲಾಂಚ್ ಮಾಡ್ತೀರಾ. ಪಾಪ ಏನೋ ಕಷ್ಟಪಟ್ಟು ಸಾಲ ಸೋಲ ಮಾಡಿ ಕೋರ್ಸ್ ತೊಗೊಂಡು ಅವರೇನೋ ಮಾಡ್ಕೊಳ್ತಾರೆ, ಬಟ್ ನೇಮಕಾತಿನೇ ಇಲ್ಲ ಅಂತಂದರೆ. ಇನ್ನೊಂದು ಕಡೆ ನೋಡಿ, KS ಇವತ್ತು ಪತ್ರಿಕೆಯಲ್ಲಿ ಒಂದು ಪ್ರಕಟಣೆ ಹೊರಡಿಸಿದ್ದಾರೆ. ಏನು ಅಂತಂದರೆ 350 KS ಹುದ್ದೆಗಳು ಭರ್ತಿಗೆ ಇನ್ನೇನು ಶೀಘ್ರದಲ್ಲಿ ಅಧಿಸೂಚನೆ ಅಂತ. ನಿಜಕ್ಕೂ ಈ ಕೆಲಸ ಯಾರು ಮಾಡಿದ್ದಾರೆ ಅಂತ ಈಗ ಹುಡುಕ್ತಿದ್ದೀವಿ. ಆಲ್ರೆಡಿ ಪತ್ರಿಕಾ ವರದಿಗಾರರ ಮಾಧ್ಯಮದವ್ರಿಗೂ ಕೂಡ ಈ ವಿಷಯದ ಬಗ್ಗೆ ಕೇಳಿದಾಗ ಇದನ್ನು ಯಾರೋ ಹಣ ಕೊಟ್ಟು ಬರೆಸಿರು, ಈ ರೀತಿ ಹಾಕ್ಸಿರುವಂಥದ್ದು ಗೊತ್ತಾಗ್ತಾ ಇದೆ. ಸರ್ಕಾರದಿಂದ ಬಂದಂಥ ಅಧಿಕೃತವಾದಂಥದ್ದಲ್ಲ. ನೋಡಿ, ಈಗಿರೋ 384ರಲ್ಲೇ ಲೋಟಿ ಹೊಡೆದಿದ್ದೀರಾ, ಕೋಟಿ 1000 ಕೋಟಿ ಹಗರಣ. ಅದನ್ನು ಬಯಲಿಗೆ ತರಬೇಕು ಅಂತ ಇಷ್ಟೆಲ್ಲ ಹೋರಾಟ ನಡೀತಾ ಇರೋ ಸಂದರ್ಭದಲ್ಲಿ ಈ ರೀತಿ ಹೋರಾಟವನ್ನು ದಾರಿ ತಪ್ಪಿಸೋದಕ್ಕೆ ಹಣ ಕೊಟ್ಟು ಈ ರೀತಿ ಹಾಕ್ಸ್ತಿರಲ್ಲ. ನಿಜವಾಗ್ಲೂ ಹೇಳ್ತೀನಿ, ಈ ವಿಷಯದಲ್ಲಿ ಕೆಲವೊಂದಿಷ್ಟು ಈಗಾಗಲೇ ನಾವು ಕೊಟ್ಟಂಥ ದೂರಿನಲ್ಲಿ ನಾವು ಕೆಲವೊಂದು ಏನು ಎವಿಡೆನ್ಸ್ ಕಲೆಕ್ಟ್ ಮಾಡಿದ್ರಲ್ಲಿ ಕೆಲವೊಂದಿಷ್ಟು ಖಾಸಗಿ ಸಂಸ್ಥೆಗಳ ಹೆಸರಿದೆ. ಅದನ್ನು ನಾವು ಬಟಾಬಯಲು ಮಾಡಿದ ಮೇಲೆ ನಿಮ್ಮ ಯೋಗ್ಯತೆ ಎಲ್ಲಿಗೆ ಬಂದು ನಿಲ್ಲುತ್ತೆ ಅಂತ ನೋಡ್ಕೊಂಡಿರಿ. ಖಂಡಿತವಾಗಿ ಹೇಳ್ತೀನಿ. ಯಾಕೆ ಅಂತಂದರೆ ಈ ವಿಷಯದಲ್ಲಿ ರಾಜ್ಯದ ಸ್ಪರ್ಧಾತ್ಮಕ ಪರೀಕ್ಷೆ ಆಕಾಂಕ್ಷಿಗಳಲ್ಲಿ, ಅದರಲ್ಲೂ ಎಸ್ಪೆಷಲಿ ರೂರಲ್ ಗ್ರಾಮೀಣ ಭಾಗದಲ್ಲಿರುವಂಥವ್ರು ಹೆಂಗೆ ಅಂದರೆ, ಯಾರು ಏನು ಹೇಳ್ತಾರೋ ಅದನ್ನು ನಂಬ್ತಾರೆ. ಇವತ್ತು ಯೂಟ್ಯೂಬಲ್ಲಿ ನಾನೊಂದು ಹೇಳಿದ್ರೆ ನಾನು ಹೇಳಿದ್ದು ನಂಬ್ತಾರೆ, ಇನ್ನೊಬ್ರು ಹೇಳಿದ್ರೆ ಇನ್ನೊಬ್ರು ನಂಬ್ತಾರೆ. ಯಾಕಂದರೆ ಅವರಿಗೆ ಏನೂ ಸೋರ್ಸ್ ಇರಲ್ಲ. ಅಲ್ಲಿ ಪೇಪರ್ ಓದ್ತಾರೆ. ಕೆಲವೊಂದು ಹಳ್ಳಿಗಳಲ್ಲಿ ಇವತ್ತಿಗೂ ಪೇಪರ್ ಕೂಡ ಬರಲ್ಲ. ಅವರೇನೋ ಮೊಬೈಲಲ್ಲಿ ಸಿಗುವಂಥ ಮಾಹಿತಿನೂ ಹಿಂಗೆ ಆಗುತ್ತಂತೆ, ಸೊ ನೋಟಿಫಿಕೇಷನ್ಸ್ ಮಾಡ್ತಾರಂತೆ, ಓದಬೇಕು, ಆ ರೀತಿ ನಂಬ್ತಾ ಇರ್ತಾರೆ. ಅಷ್ಟು ಮುಗ್ಧರಿರ್ತಾರೆ. ಸೊ ದಯವಿಟ್ಟು ಅವರನ್ನು ಮೋಸ ಮಾಡುವಂಥ ಕೆಲಸವನ್ನು ಮಾಡಬೇಡಿ. ನೀವು ಹಣ ಕೊಟ್ಟು ನಿಮ್ಮದೇನೋ ಲಾಭಕ್ಕೋಸ್ಕರ ಈ ರೀತಿ ಪ್ರಕಟಣೆ ಹೊರಡಿಸ್ಕೊಂಡ್ರೆ ಏನು ಮಾಡಬೇಕು ಹೇಳಿ ಅವರು. ಆ್ಯಂಡ್ ಈ ಹೋರಾಟದಲ್ಲಿ ತುಂಬ ಪ್ರಾಮಾಣಿಕವಾಗಿ ತುಂಬ ಕಷ್ಟಪಟ್ಟು ಹೋರಾಟ ಮಾಡ್ತಾ ಇದ್ವಿ. ಹೇಗಾದರೂ ಮಾಡಿ ಈ KS 384 ಆಗಿರುವಂಥ ಅನ್ಯಾಯವನ್ನು ಸರಿಪಡಿಸಬೇಕು ಅಂತ. ಆ್ಯಂಡ್ PDOದು ಕೂಡ ಅಷ್ಟೇ, ಇಷ್ಟೆಲ್ಲ ಎಫರ್ಟ್ ಮಾಡ್ತಾ ಇರುವಾಗ ಈ ರೀತಿ ದಾರಿ ತಪ್ಪಿಸುವಂಥ ಕೆಲಸ, ನೇಮಕಾತಿ ಹೆಸರು ಹೇಳ್ಕೊಂಡು ಈ ಅಕ್ರಮಗಳನ್ನು ಮುಚ್ಚಿ ಹಾಕೋದಕ್ಕೆ ಪರೋಕ್ಷವಾಗಿ ಬೆಂಬಲ ನೀಡುವಂಥ ಕೆಲಸ ಮಾಡಿದ್ರೆ ಯಾರನ್ನೂ ಬಿಡಲ್ಲ ಈ ವಿಷಯದಲ್ಲಿ. ನೋಡಿ, ನೇಮಕಾತಿ ಮಾಡ್ತಾರೆ ಬಿಡ್ತಾರೆ ಅನ್ನುವಂಥದ್ದು ಅದು ನಮಗೆ, ನಾವು ಆ ವಿಷಯದಲ್ಲಿ ಅಧಿಕೃತವಾಗಿ ಏನೂ ಹೇಳೋಕ್ಕಾಗಲ್ಲ. ಯಾಕಂತಂದರೆ ಸರ್ಕಾರನ ನಂಬೋದು, ಈ ಪೇಪರ್ ಸ್ಟೇಟ್ಮೆಂಟ್ ನಂಬೋದೇ ಬಿಟ್ಟುಬಿಟ್ಟಿದ್ದೀವಿ. ಕಳೆದ ಸುಮಾರು 1 ವರ್ಷದಿಂದ ಕೂಡ ಬರೀ ಸುಳ್ಳು ಪ್ರಕಟಣೆಗಳು. 14,000 18,000 ಶಿಕ್ಷಕರ ನೇಮಕಾತಿ, 3,000 ಪೊಲೀಸ್ ನೇಮಕಾತಿ, 15,000 ಅದು ನೇಮಕಾತಿ, ಏನೂ ಇಲ್ಲ. ನೋಡಿ, ಬಹಳಷ್ಟು ಸಮಸ್ಯೆಗಳಿದೆ. ಟೆಕ್ನಿಕಲಿ ಏನೇನು ಸಮಸ್ಯೆ ಇದೆ, ಇನ್ನೂ ರೋಸ್ಟರ್ ಪಾಯಿಂಟ್ ರೆಡಿ ಆಗಿಲ್ಲ. 400 ರೋಸ್ಟರ್ ಬಿಂದುಗಳದು ಇನ್ನೂ ಪ್ರಾಪರ್ಲಿ ಏನೂ ಆಗಿಲ್ಲ. ಸೊ ಅದನ್ನೇನೇ ಸಮಾಜ ಕಲ್ಯಾಣ ಇಲಾಖೆಯವರೇ ಟ್ವಿಟರಲ್ಲಿ ಸ್ಪಷ್ಟಪಡಿಸಿದ್ದಾರೆ. ಸೊ ಇಂಥ ಸಂದರ್ಭದಲ್ಲಿ ನೀವು ಸ್ಟೇಟ್ಮೆಂಟ್ಗಳನ್ನು ಕೊಡೋದು, ಕೆಲವರು ಬೇಕು ಅಂತ ತಮ್ಮ ಏನೋ ಲಾಭಕ್ಕೋಸ್ಕರ ಪತ್ರಿಕೆಗಳಲ್ಲಿ ಈ ರೀತಿ ಹೊರಡಿಸೋದು, ಇವೆಲ್ಲ ನಿಜಕ್ಕೂ ಒಳ್ಳೆಯದಲ್ಲ. ಆ್ಯಂಡ್ ಒಂದು ವಿಷಯ, ನಮ್ಮ ರಾಜ್ಯದ ಯುವ ಜನತೆ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡೇ ಸರ್ಕಾರ ಮತ್ತು ಇವರೆಲ್ಲ ಹಿಂಗೆ ಆಟ ಆಡ್ತಾ ಇರೋದು. ಇಲ್ಲಿ ಬೀದಿಗಿಳಿದು ಏನೇ ಆಗಲಿ ನಾವು ಹೋರಾಟ ಮಾಡ್ತೀವಿ ಅಂತ ಹೇಳಿ. ನೋಡಿ, ಬಿಹಾರದಲ್ಲಿ ಹೋರಾಟ ಮಾಡಿದ್ರು ಶಿಕ್ಷಕರ ನೇಮಕಾತಿಗೆ 5,000 ಜನರ ಮೇಲೆ FIR ಆಗಿದೆ. ಆದರೂ ಅವ್ರು ರೋಡ್ಗಿಡಿದು ಲಾಠಿ ತಿಂದು ಹೋರಾಟ ಮಾಡಿದ್ರು, ಅವ್ರಿಗೆ ಬೇಕಿದೆ. ಸೊ ಆ ರೀತಿ ಹೋರಾಟಗಳು ನಮ್ಮಲ್ಲಿ ಆಗಲ್ಲ ಅಂತ ಸರ್ಕಾರಕ್ಕೂ ಗೊತ್ತಿದೆ. ಇಲ್ಲಿನ ಯುವ ಜನತೆ ಯಾವ ರೀತಿ ಎಜುಕೇಟೆಡ್ ಇದ್ದಾರೆ, ಯೋಚನೆ ಮಾಡಿ ಹೆಜ್ಜೆ ಇಡ್ತಾರೆ. ಸೊ ಅದನ್ನು ನಾವು ಯುಟಿಲೈಸ್ ಮಾಡ್ಕೊಳ್ಳೋಣ ಅನ್ನೋದನ್ನು ಅವರು ತಿಳ್ಕೊಂಬಿಟ್ಟಿದ್ದಾರೆ. ನೋಡಿ, ನೇಮಕಾತಿಗಾಗಿ ಕಾಯ್ತಿರೋ ಪ್ರತಿಯೊಬ್ಬರಿಗೂ ನಾನು ಹೇಳೋದಿಷ್ಟೇ, ನಿಮ್ಮಲ್ಲಿ ಕೆಪಬಿಲಿಟಿ ಇದೆ. ನಾನು ಇನ್ನೂ 1 ವರ್ಷ 2 ವರ್ಷ ಆದರೂ ನಾನು ಹಂಗೆ ಓದ್ತೀನಿ ಅನ್ನೋದು, ನಮ್ಮ ಮನೆಯ ಆರ್ಥಿಕ ಪರಿಸ್ಥಿತಿ ಹಿಂಗಿದೆ ಅಂದರೆ ದಯವಿಟ್ಟು ಓದಿ. ಇಲ್ಲ ಅಂತಂದರೆ ಏನಾದರೂ ಒಂದು ಖಾಸಗಿ ಉದ್ಯೋಗವನ್ನು ಏನಾದರೂ ಒಂದು ಮಾಡ್ಕೊಳ್ಳಿ. ಸುಮ್ಮನೆ ದಿನಕ್ಕೊಂದೊಂದು ಸ್ಟೇಟ್ಮೆಂಟ್ಗಳನ್ನ ನಂಬ್ಕೊಂಡು ಎಲ್ಲೋ ಸಾಲ ಮಾಡಿಕೊಂಡು ದುಡ್ಡು ಕಟ್ಟಿ PG ಲೈಬ್ರರಿಗಳಿಗೆ ಓದೋವಂಥ ಅವಶ್ಯಕತೆ ಇಲ್ಲ. ನೀವು ಹೆಂಗಿದ್ರು ಪ್ರಿಪ್ರೇಷನ್ ಮಾಡಿರ್ತೀರ ಅಷ್ಟು ದಿನ, ಆ ಪ್ರಿಪ್ರೇಷನ್ನ ಕಂಟಿನ್ಯೂ ಮಾಡ್ಕೊಳ್ಳಿ. ಅದನ್ನು ಹೊರತುಪಡಿಸಿ ಯಾರೇನೋ ಹೇಳಿದ್ರು, ನಾನು ಹೇಳಿದೆ, ಇನ್ನೊಬ್ರು ಹೇಳಿದ್ರು, ಸರ್ಕಾರ ಹೇಳಿದ್ರು, CM ಹೇಳಿದ್ರು, ಯಾರು ಏನು ಹೇಳಲ್ಲ. ಅವರೆಲ್ಲ ಹೇಳೋದು ಮಾಡೋದಾಗಿದ್ದರೆ ಯಾವಾಗೂ ಮಾಡ್ತಾಯಿದ್ರು. ಸೊ ಅದು ಯಾವುದೂ ಕೂಡ ಇಲ್ಲ. ಸುಮ್ಮನೆ ದಿನಕ್ಕೊಂದೊಂದು ಸ್ಟೇಟ್ಮೆಂಟ್ಗಳು, ಅದನ್ನು ನಂಬುವ ಪರಿಸ್ಥಿತಿ ಇವತ್ತೇನಾದ್ರು ನೋಟಿಫಿಕೇಷನ್ ಆದರೂ ಕೂಡ ನಾವು ನಂಬೋ ಸ್ಥಿತಿ ಇಲ್ಲ, ಹಂಗೆ ಆಗೋಗಿದೆ. ಸೊ ರೋಸ್ಟರ್ ಪಾಯಿಂಟ್ಸ್ಗಳು ರೆಡಿ ಇಲ್ಲ, ಅಲ್ಲಿನೂ ಕೇಸಸ್ಗಳಿದೆ, ಅಲ್ಲಿ ಇನ್ನೂ ಮೆಮೊ ಹಾಕ್ಕೊಂಡಿಲ್ಲ, ಸ್ಟೇ ವೇಕೆಟ್ ಮಾಡಿಸಿಲ್ಲ, ಏನೇನೆಲ್ಲ ಇದೆ ಸಮಸ್ಯೆಗಳು, ಅದೆಲ್ಲವನ್ನು ಕೂಡ ತಿಳ್ಕೊಳ್ದೆ ಸುಮ್ಮನೆ ದಿನಕ್ಕೊಂದೊಂದು 2 ದಿನದಲ್ಲಿ, 1 ವಾರದಲ್ಲಿ, 15 ದಿನದಲ್ಲಿ ಅಂತ ಈ ರೀತಿ ಸರ್ಕಾರದ ಸಚಿವರು, ಸರ್ಕಾರದ ಅಧಿಕಾರಿಗಳು ಸ್ಟೇಟ್ಮೆಂಟ್ ಕೊಡ್ತಾರೆ ಅಂತಂದರೆ ನಾಚಿಕೆ ಆಗ್ಬೇಕು ನಿಮಗೆಲ್ಲ. ಖಂಡಿತವಾಗಿ ಹೇಳ್ತೀನಲ್ಲ, ಈ ವಿಷಯದಲ್ಲಿ ನಾವೆಲ್ಲರೂ, ಎಸ್ಪೆಷಲಿ ನನಗಂತೂ ಹೇಳ್ತೀನಿ, ನಾನು ಒಂದೇ ಅಜೆಂಡಾ, ಓನ್ಲಿ ಈ ಅಕ್ರಮಗಳ ವಿರುದ್ಧ ಹೋರಾಟ ಮಾಡಬೇಕು. ಇದು ಎಲ್ಲಿವರೆಗೂ ಪಾರದರ್ಶಕವಾದ ನೇಮಕಾತಿ ಆಗಲು ಅಲ್ಲಿವರೆಗೂ ಏನಕ್ಕೆ ಬಂತು ಇವೆಲ್ಲ ತೊಗೊಂಡು?
ಎಷ್ಟು ಲಕ್ಷ ಹುದ್ದೆಗಳು ರೆಕ್ರೂಟ್ಮೆಂಟ್ ಆದರೆ ಎದಕ್ಕೆ ಬಂತು? ಆಲ್ರೆಡಿ ಲ್ಯಾಂಡ್ ಸರ್ವೇರ್ ಓಕೆಲ್ಲ ಏಜೆಂಟ್ಗಳು ಗಾಳಾಗ್ತಾ ಇದ್ದಾರಂತೆ ಆಸ್ಪಿರೆಂಟ್ಸ್ಗಳಿಗೆ. ಯಾರಾದರೂ ಇದ್ದಾರಾ ನೋಡಿ, ಒಂದು 30 ಲಕ್ಷ 50 ಲಕ್ಷ ಕೊಡೋರು ಅಂತ. ಅಂದರೆ ಎಲ್ಲಿಗೆ ಬಂದು ನಿಂತಿದೆ, ಒಂದು ಮಾರುಕಟ್ಟೆ, ಒಂದು ಬಿಸ್ನೆಸ್ ಆಗಿ ಟರ್ನ್ ಮಾಡಿಬಿಟ್ಟಿದ್ದಾರೆ ಈ ನೇಮಕಾತಿ ಉದ್ಯೋಗ ಅನ್ನೋದನ್ನು. ಸೊ ದಯವಿಟ್ಟು ಎಚ್ಚರಗೊಳ್ಳಿ. ಇನ್ನೂ ಎಷ್ಟು ದಿನ ಅಂತ ವೆಯ್ಟ್ ಮಾಡ್ತೀರಾ ಹೇಳಿ? ನೋಡೋಣ ಮುಂದೆ ಏನೋ ಬದಲಾವಣೆ ಆಗುತ್ತೆ. ಇನ್ಯಾರೋ ಮಾಡ್ತಾರೆ, ಯಾರೇನೂ ಮಾಡಲ್ಲ. ನಮ್ಮಲ್ಲೇ ಆ ಬದಲಾವಣೆ ಆಗಬೇಕು. ಯಾರೋ ಏನೋ ಒಂದು 4 ಒಳ್ಳೆಯ ವಿಷಯಗಳನ್ನು ಹೇಳೋಕ್ಕೆ ಬಂದರೂ ಅವ್ರನ್ನ ಟೀಕೆ ಟಿಪ್ಪಣಿ ಮಾಡೋದು, ಏನೋ ಮಾಡ್ತಾನೆ, ಅವನೇನು ಮಾಡ್ತಾನೆ, ಇವನೇನು ಮಾಡ್ತಾನೆ, ನಮ್ಮ ನಡುವೆ ಬೇಡ. ನಮ್ಮಲ್ಲಿ ಒಗ್ಗಟ್ಟಿಲ್ಲದೆ ಹೊರತು ಯಾವುದನ್ನು ಕೂಡ ನಾವು ಸಾಧಿಸೋಕ್ಕಾಗಲ್ಲ. ನೋಡಿ, ದಿನೇ ದಿನೇ ಈ ಸುಳ್ಳು ಹೇಳಿಕೆಗಳನ್ನು, ಸುಳ್ಳು ಭರವಸೆಗಳನ್ನು, ಆ ಕಡೆ ನೇಮಕಾತಿ ಅಕ್ರಮಗಳನ್ನ ಸಹಿಸ್ಕೊಂಡೇ ಹೋದರೆ ಅವ್ರು ಇನ್ನೂ 10 ವರ್ಷ ಅಲ್ಲ 100 ವರ್ಷ ಆದರೂ ಇದನ್ನು ಮಾಡ್ತಾನೆ ಇರ್ತಾರೆ. ಯಾವುದೂ ಕೂಡ ಸರಿಯಾಗಿ ಇಂಪ್ಲಿಮೆಂಟ್ ಆಗಲ್ಲ. ಸರ್ಕಾರದ ಸಚಿವರು, ಅವರ ಅಧಿಕಾರಿಗಳ ಮಕ್ಕಳು ಕೂಡ ಈ KS ನೇಮಕಾತಿಯಲ್ಲಿದ್ದಾರೆ ಆಯಿತಾ. ಅದಕ್ಕೋಸ್ಕರ ಅವ್ರ ರಕ್ಷಣೆಗೆ ಅವ್ರು ನಿಂತ್ಕೊಂಡಿದ್ದಾರೆ. ಯಾವ ಸರ್ಕಾರ ಕೂಡ ಏನೂ ಮಾಡಲ್ಲ. ನಾವು ಮಾಡಬೇಕಾಗಿರೋ ನ್ಯಾಯಾಲಯದಿಂದ ಹೋರಾಟ ಮಾಡಬೇಕು, ಇಲ್ಲ ಬೀದಿಗಿಳಿದು ಹೋರಾಟ ಮಾಡಿ ನ್ಯಾಯ ಪಡ್ಕೋಬೇಕು ಹೊರತು ಯಾರನ್ನೂ ನಂಬೋ ಹಾಗಿಲ್ಲ. ಸೊ ಅವ್ರು ಏನೂ ಮಾಡಲ್ಲ. ಸರ್ಕಾರದಲ್ಲಿರುವಂಥ ಪ್ರಭಾವಿ ಸಚಿವರು, ಅಧಿಕಾರಿಗಳು ಆ್ಯಂಡ್ ಆಲ್ರೆಡಿ KS ಹುದ್ದೆಯಲ್ಲಿರುವಂಥವ್ರು, DYSP ಹುದ್ದೆಯಲ್ಲಿರುವಂಥವ್ರು, ಅಸಿಸ್ಟೆಂಟ್ ಕಮಿಷನರ್ ಪೋಸ್ಟ್ಗೆಲ್ಲ ಹಣ ಕೊಟ್ಟು ರೆಡಿಯಾಗಿ ನಿಂತಿದ್ದಾರೆ. ಅವ್ರ ಫೈಲ್ಗಳಲ್ಲಿ ರ್ಯಾಂಕಿಂಗ್ ಕೂಡ ಸಿದ್ಧವಾಗಿದೆ ಆಲ್ರೆಡಿ. ಯಾರಿಗೆ ಎಷ್ಟು ರ್ಯಾಂಕ್ ಕೊಡಬೇಕು ಅನ್ನೋದು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದಾರಂತೆ. ಏನು ಮಾಡ್ತೀರಾ ಹೇಳಿ? ಇಷ್ಟೆಲ್ಲ ಕಷ್ಟಪಟ್ಟು ಶ್ರಮಪಟ್ಟು ಓದಿದಂಥವರಿಗೆ ಈ ಕಡೆ ನೇಮಕಾತಿನೂ ಇಲ್ಲ, ಈ ಕಡೆ ಆಗಿರೋ ನೇಮಕಾತಿಯಲ್ಲಿ ನ್ಯಾಯನೂ ಇಲ್ಲ ಅಂದರೆ ಏನು ಮಾಡೋದು? ಏನಕ್ಕೆ ಬಂತಿದೆಲ್ಲ? ಎಷ್ಟು ವರ್ಷ, 10 ವರ್ಷದ ಸಮಯವನ್ನು ನೀವು ಯಾವುದಾದ್ರೂ ನಿಮ್ಮ ಸ್ಕಿಲ್ ಮೇಲೆ ಡೆವಲಪ್ ಮಾಡ್ಕೊಂಡು ಏನೋ ಇನ್ವೆಸ್ಟ್ ಮಾಡಿದ್ರೆ ಇಷ್ಟೊತ್ತಿಗೆ ನೀವೇನೋ ಒಂದು ಅರ್ನ್ ಮಾಡ್ತಾಯಿದ್ರಿ. ಇವತ್ತು ಖಾಲಿ ಕೈ, 10 ವರ್ಷ ಕಷ್ಟಪಟ್ಟು ಕೂಡ ಎಂಟಿ ಹ್ಯಾಂಡಲ್ಲಿ ನಿಂತ್ಕೊಂಡಿದ್ದೀರಾ. ಯಾರಾದರೂ ಸಹಾಯ ಮಾಡ್ತಾರೆ, ಯಾರಾದರೂ ಮುಂದೆ ಬಂದು ನಮಗೇನಾದರೂ ಹೆಲ್ಪ್ ಮಾಡ್ತಾರಾ? ದಿನ 100-200 ರೂಪಾಯಿಗೂ ಕೂಡ ಎಷ್ಟೋ ಆಸ್ಪಿರೆಂಟ್ಸ್ ಬೇರೆಯವ್ರ ಹತ್ರ ಹೋಗಿ ಸಾಲ ಕೇಳೋದನ್ನು, ಊಟಕ್ಕೆ ಸಹಾಯ ಪಡೆಯೋದನ್ನು ನೋಡಿದ್ದೀನಿ. ಸೊ ದಯವಿಟ್ಟು ಇದು ಕಂಟಿನ್ಯೂ ಆದರೆ ಖಂಡಿತ ಹೇಳ್ತೀನಿ, ಮುಂಬರುವ ನೇಮಕಾತಿಯಲ್ಲೂ ಕೂಡ ಇವರು ಬ್ರಹ್ಮಾಂಡ ಭ್ರಷ್ಟಾಚಾರ ಮಾಡ್ತಾರೆ. ಇನ್ನೂ ಬಹಳಷ್ಟು ಇದೆ. ಆ ನೇಮಕಾತಿ ಆಗುತ್ತೋ ಇಲ್ಲವೋ ಬಿಡು, ಅದು ಯಾವಾಗಾದರೂ ಆಗಲ್ಲ, ಒಟ್ಟಿನಲ್ಲಿ ಮಾಡೋದಂತೂ ಫಿಕ್ಸು. ಸೊ ಅದಕ್ಕೆ ಪಾರದರ್ಶಕತೆಗಾಗಿ ಆಗಿರೋ ಅನ್ಯಾಯವನ್ನು ಸರಿಪಡಿಸ್ಕೊಳ್ಳೋದಕ್ಕೋಸ್ಕರ ನಾವು ಧ್ವನಿ ಆಗಬೇಕು. ಬರೀ ನೇಮಕಾತಿ ಅನ್ನೋ ವಿಷಯವನ್ನು ಅಡ್ಡ ತಂದು ಇರೋ ಅಕ್ರಮಗಳನ್ನ ಮುಚ್ಚಿ ಹಾಕೋ ಪ್ರಯತ್ನ ತುಂಬ ನಡೀತಾ ಇದೆ. ದಯವಿಟ್ಟು ಅರ್ಥ ಮಾಡಿಕೊಡಿ. ಪೇಪರಲ್ಲಿ ಸ್ಟೇಟ್ಮೆಂಟ್ಗಳನ್ನ ಕೊಡಿಸೋದು KS ಆಗುತ್ತೆ. ಯಾಕಂದರೆ ಈ ಗ್ರಾಮೀಣ ಭಾಗದಲ್ಲಿರುವಂಥ ಸ್ಟೂಡೆಂಟ್ಸ್ ಓದೋದು ಈ ಪೇಪರ್ನ. ಅವ್ರಿಗೆ ಅನಿಸ್ಬಿಡುತ್ತೆ, KS ನೋಟಿಫಿಕೇಷನ್ ಶೀಘ್ರದಲ್ಲಿ ಮತ್ತೊಂದು ಆಗುತ್ತೆ ಬಿಡಿ, ಇದೇನು ಮಾಡ್ತಾರೆ, ಆಗಿದೆ, ನಮ್ಮ ಕೈಲಿ ಏನೂ ಆಗಲ್ಲ, ನೆಕ್ಸ್ಟ್ ಓದ್ಕೊಂಬೇಡ ಚೆನ್ನಾಗ್ತಾರೆ, ಮತ್ತು ನೆಕ್ಸ್ಟ್ ಅದೇ ಆಗುತ್ತೆ. ಹೀಗೆ ಆಗ್ತಾ 2011 ಆಯಿತು. ಈ ಹಿಂದಿನ ಅಕ್ರಮಗಳು ನೋಡಿದರೆ ಎಲ್ಲವೂ ಕೂಡ ಹೀಗೆ. ಅವಕ್ಕೆಲ್ಲ ಒಂದು ಏನು ಅಂತಂದರೆ ಏನೋ ಒಂದು ಹೇಳಿಬಿಟ್ಟು ಅವನ್ನ ಸಮಾಪ್ತಿ ಮಾಡಿದ್ರು. ಇದನ್ನು ಕೂಡ ಹಾಗೆ ಮಾಡೋದಕ್ಕೆ ನೋಡ್ತಾ ಇದ್ದಾರೆ. ದಯವಿಟ್ಟು ಎಚ್ಚರಗೊಳ್ಳಿ. ಈ ವಿಷಯದಲ್ಲಿ ಜಾಗೃತರಾಗಿ ನಿಮ್ಮ ಕೈಲಿ ಏನಾಗುತ್ತೋ ಆ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ ಧನ್ಯವಾದ.